ಹೆಂಗಿತ್ತಪ್ಪ ಉಲ್ಲೋರ ಮುಂತ್ಯಾರು ಹೆಂಗಿದೆ ಗಾಯ್ಸ್? ಇವತ್ತು ನಮ್ಮ ಅಪ್ಪನ ಅಮ್ಮನ ಮನೆ ದೇವರು ಉಲ್ಲೋರಮ್ಮನ ತೇರ್ಗೋಗಿದ್ರು. ನನಗೆ ಸ್ಪೀಕರು ಊಫರ್ ಎಲ್ಲ ಊಟ ಬಿಟ್ಟಿದೆ, ಹುಷಾರು ತಪ್ಪಿಟ್ಟಿದ್ದೀನಿ, ನೆಗಡೆ ತಲೆನೋವು, ಆಮೇಲೆ ಗಂಟ್ಲು ಪ್ರಾಬ್ಲಮ್ಮು. ನೋಡಿರ್ಲಿಲ್ಲ, ಚಿಕ್ಕ ಹುಡುಗನಾಗ ನೋಡಿದ್ದು ಜೀವನದಲ್ಲಿ ಫಸ್ಟ್ ಟೈಮಾ ನೋಡಿದ್ದೆ ಅವಾಗ ಸಣ್ಣ ಹುಡುಗರಾಗಿ. ನೀನು ನಾನು ಅಮ್ಮ ದನ ಗಾಯ್ಸಿ ಇವತ್ತು ಹುಷಾರು ತಪ್ಪಿಟ್ಟಿದ್ದೀನಿ. ನನಗೆ ಕರೆಕ್ಟಾಗಿ ಅವತ್ತು ನಮ್ಮ ಮಾಮನ ಗುರುಪ್ರವೇಶ ಹೋದಾಗ 4 ದಿವಸ ಅಲ್ಲಿ ಇದ್ದಿದ್ದು, ಕರೆಕ್ಟ್ ನಿದ್ದೆ ಇರಲಿಲ್ಲ. ನನಗೆ ಕರೆಕ್ಟಾಗಿರ್ಬೇಕು ಅಂತಂದರೆ ದಿನಕ್ಕೆ 9 ಅವರ್ ನಿದ್ದೆ ಮಾಡಬೇಕು, ಇಲ್ಲ ಅಂತಂದರೆ ಒಂದು ಎಫೆಕ್ಟ್ ಸರಿಯಾಗಿ ಹೊಡಿತದೆ. ಒಂದು ದಿವಸ ನಿದ್ದೆಗೆಟ್ರೆ ರಿಕವರಿ ಮಾಡ್ಕೊಳಕ್ಕೆ 3 ದಿವಸ ಬೇಕು. ಅದಕ್ಕೆ ನೀರ್ದೇನು ಪ್ರಾಬ್ಲಮ್ ಇಲ್ಲ, ನೀರು ಎಲ್ಲಿ ಕೊಟ್ಟರು ಏನಾಗಲ್ಲ, ನಿದ್ದೆ ಮೇಯ್ನು. ಅದಕ್ಕೆ ಗಂಟ್ಲು ತಲೆನೋವು, ನಿದ್ದೆ ಮಾಡಲಿ ಅಂದರೆ ತಲೆನೋವು ಹೊಡ್ಕಂತು ಅಂತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನನ್ನ ತಂಗಿ ಏನೋ ಮೊಟ್ಟೆಲಿ ಏನೋ ರೆಡಿ ಮಾಡ್ತಾರಂತ ಇವತ್ತು, ಮೊಟ್ಟೆ ರೆಸಿಪಿ. ಅದನ್ನ ನೀವೇನಾರು ಮಾಡಿ ತಿನ್ಬಿಟ್ರೆ ಅಂತಂದರೆ ಕಳ್ದೋತಿರಂತೆ. ಅಂತ ನನ್ನ ಕೈಲಿ ಹೇಳೋಳೆ, ಒಂದ್ಸಲಿ ಮಾಡಿಸು, ನಿಮ್ಮ ವಿಡಿಯೋ ನೋಡೋರಿಗೆಲ್ಲ ಮಾಡಕ್ಕೆ ಹೇಳು ಅಂತ. ಅದು ಹೆಸರು ಏನು ಅಂತ? ಮೊಟ್ಟೆ ಗೊಜ್ಜು. ಅದೇನೋ ಇಂಗ್ಲೀಷಿಗೆ ಹೇಳ್ದಲ್ಲ ನನ್ನ ಕೈಲಿ ಏನು? ಮೊಟ್ಟೆ ಮಾಸ್, ಎಗ್ ಅವಳೇನು ಕೂತಿಲ್ಲ, ಸುಮ್ಮನೆ ಅವಳು ಏನೋ ಮಾಡ್ತಾಳಲ್ಲಿ ಗಾಯ್ಸ್. ಅದೇನೋ ಎಗ್ ಮಾಸ್ ಮಾಡ್ತಾಳಂತೆ, ಚೆನ್ನಾಗಿರ್ತದೆ ಅಂತ ಹೇಳೋಳು. ನನ್ನ ಕೈಲಿ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ. ಅದು ಹೆಂಗೆ ಮಾಡ್ತಾಳೆ ಅಂತ ಅವಳೇ ಕೇಳ್ರಿ. ಇವತ್ತು ನಂದು ಅಷ್ಟೊಂದು ವಾಯ್ಸ್ ಬರೋಲ್ಲ, ಸ್ಪೀಕರ್ ಎಲ್ಲ ಔಟ್ ಆಗೈತೆ. ಇವಳೇ ಮಾತಾಡ್ತೀನಿ. ಹಾಂ, ಫಸ್ಟು ಅದ್ರ ಜೊತೆಗೆ ಚಪಾತಿ ಇರಬೇಕಂತೆ, ಚಪಾತಿ ಇಲ್ಲ ದೋಸೆ, ಅದಕ್ಕೆ ಚಪಾತಿ ರೆಡಿ ಮಾಡ್ಕೊಂತವಳೆ. ಇದು ಏನಪ್ಪ ರೇಷನ್ ಅಂತಂದರೆ ಯುಗಾದಿ ಹಬ್ಬ ಚೀಟಿ ರೇಷನ್ ಇದು. ನಮ್ಮ ಅಪ್ಪಾಜಿ ತಂದಿರೋದು. ಎಷ್ಟಪ್ಪ ತಿಂಗಳ ಕಟ್ಟಿದ್ದು? 300 ರೂಪಾಯಿ. ಮಾಡಕ್ಕೆ ಕೆಲಸದಲ್ಲಿ 300 ರೂಪಾಯಿ ಕಟ್ಟಿದ್ದೀರಾ. 3,600 ರೂಪಾಯಿ ಸಾಮಾನು ಇವು. ಯಾವ್ದು 600-700 ರೂಪಾಯಿ ಇಕ್ಕಿದು. ಒಳ್ಳೆ ಚಿಕನ್ ಮಟನ್ನು ಏನೋ ಮಾಡ್ತೀರಾ, ಮಾಡ್ಕೊಳ್ರಿ, ನಿಮಗೆ ಬಿಟ್ಟಿದ್ದು. ಹೌದಾ? 3,225 ರೂಪಾಯಿ ಬಿಲ್ ಆಗಿದೆ ಅದು. ಹಂಗಿರ್ಲಿ ಬಿಡು. ಜಾಸ್ತಿ ಉದ್ದರ್ಸೋದೆ ಅವಳು. ಏನೋ ಮೊಟ್ಟೆ ಮಾಸ್ ಮಾಡ್ತಾಳಂತೆ, ಅಲ್ಲ ಎಗ್ ಮಾಸ್ ಮಾಡ್ತಾಳಂತೆ. ಹೆಂಗೆ ಮಾಡ್ತಾಳೆ ನೋಡೋಣ. ಮೊಟ್ಟೆ ಬೇಯಿಸ್ಬೇಕಂತೆ. ಇದಕ್ಕೆ ಎಷ್ಟು ಬೇಸನ? 5 ಜನ, 5 ಎಳ್ಳು 10 ಬೇಯಿಸ್ಲಾ? 10 ಬೇಯಿಸ್ಲೇನೆ ಗಾಯ್ಸ್. 10 ಮೊಟ್ಟೆ ಬೇಯಿಸ್ಬೇಕು. ನೀವು ಇವ್ರು ತಿನ್ಬೋದಾರ ಗಾಯ್ಸ್, ನಮ್ಮ ವ್ಯೂವರ್ಸ್ ಸಿಕ್ಕಿರಂತೆ ಹಳೆ ಊರಲ್ಲಿ. ಅವರು ನಮ್ಮ ಸಬ್ಸ್ಕ್ರೈಬರು ಕರ್ಕೊಂಡೋಗಿ ಊಟ ಮಾಡಿ ಕಳ್ಸವ್ರೆ. ಅವ್ರ ಹೆಸರೇನಪ್ಪ? ಅವ್ರ ಅಣ್ಣನ ಹೆಸರೇನಪ್ಪ? ಪ್ರಶಾಂತ್ ಅಣ್ಣವರು ಹಳೆ ಊರಲ್ಲಿ ಊಟ ಕಳ್ಸೋರು. ನನ್ನ ತಂಗಿಗೂ ನಮ್ಮ ಅಪ್ಪಂಗೂ. ಫೋನ್ ಕೊಡ್ಸೋಣ ಹೇಳಿ ಅವಾಗ. ಗೈಸ್, ಡಿಗ್ರಿ ಫ್ರೆಂಡು ಮಧು ಅಂತ 72,000 ರೂಪಾಯಿ ಫೋನ್, 10,000 ರೂಪಾಯಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫೋನ್ನ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಮಾಡ್ಕೊಡ್ತಾನೆ. ಮಹಾನ್ ಗಾವ ಕಾಲೇಜ್ ಹೋಗಿ ಫ್ರೀ ಮಾಡ್ಕೊಂಡು ಮನೆ ಬಂದಾನೆ. ಅಮೌಂಟ್ 10,000 ರೂಪಾಯಿ ಸುಮ್ಮನೆ ಬರ್ತದೆ. ಅವತ್ತಿನ ಕಾಲಕ್ಕೆ ಪದಾರ್ಥ ಐತಿ. ಗೈಸ್ ಹೇಳಿದ್ನಲ್ಲ ವ್ಲಾಗಲ್ಲಿ, ಐಫೋನ್ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಮಾಡ್ಕೊಡ್ಸಿದ್ನ ಅಂತ. ಇವನೇನೆ ಸ್ಪೆಷಲ್ ವ್ಯಕ್ತಿ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ. ಅದಕ್ಕೇನೆ ಎಲ್ಲ ಮಾಡ್ತೀರ ನೀನು ಇವಾಗ? ಏನ್ ಮಾಡ್ತೀರ ನೀನು? ಏನ್ರಿ ಮೀಡಿಯಾ ಇವನು ವ್ಲಾಗ್ ಮಾಡ್ತಾವನೆ. ಅವನು ಅಕೌಂಟ್ ಇಲ್ಲ ನೋಡಿ ಸೈಡ್ ಲಾಸ್ಟ್ಗೆ. ಇವತ್ತು ಊಟ ಕರ್ಸಿದ್ದೀನಿ ನಮ್ಮ ಮನೆಗೆ. ನನ್ನ ಮೀಟ್ ಮಾಡಕ್ ನೆನ್ಮಲ್ಲಿಗೆ ಅಂತಿದ್ದ. ಊಟ ಮಾಡ್ಕೊಂಡು ಬಂದು ಮನೆಗೆ ಬಂದ ಕರ್ಸಿದ್ದೀನಿ ನೋಡು ಗೈಸ್. ಅದೇನೋ ಮೊಟ್ಟೆ ಮಾಡಕ್ಕೆ ಒಂದು 10 ಮೊಟ್ಟೆ ನಂತ ಹೆಂಗಿತ್ತು ಅಂತವಿರು. ಇವಂಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಬೇಕಾಗಿಲ್ಲ. ನಾನು ಹೆಂಗೆ ಇವನು ಹಂಗೇನೆ. ನಂತ ಹೆಂಗ್ ಮಾತಾಡ್ತಾ ಹಂಗೆ ಮಾತಾಡ್ತಾ ತಲೆ ಕಟ್ಕೊಂಡು ಹೋಗ್ಬೇಡ. ಅಯ್ಯೋ ಒಳ್ಳೆ ಕತೆಗಳು. 60,000 ರೂಪಾಯಿ ಫೋನ್ ತಗೊಳಕ್ಕೆ 600 ಸಲ ಡಿಸ್ಕಷನ್ ಮಾಡಿ ನಾನು ಇವನು ಫೋನಲ್ಲಿ 60 ಗಂಟೆ. 500 ಕೇಳ್ರಿ ದುಡ್ಡು ಹೆಂಗೆ ನಾವು ಅರೇಂಜ್ ಮಾಡಿದ್ದು. 500 ಬಾಸ್ ಕೆಲ್ಸಕ್ಕೆ ಹೋಯ್ತು ಗೋಡನ್ಗೆ 500 ರೂಪಾಯಿ ದಿವಸಕ್ಕೆ. ಅದ್ರಾಗ ನನ್ನ ಮಗ ಕಾಂಟ್ರಾಕ್ಟರ್, ನನ್ನ ಮಗ 55 ರೂಪಾಯಿ 100 ರೂಪಾಯಿ ನುಂಗೋನು. ಕಳ್ಳನ ಮಗ ನಮ್ ದುಡ್ಡಾಗ ಅವ್ನು ನುಂಗೋನು. ಅದು ಜಗಳನೆ ಮಾಡ್ಬಿಟ್ಟಿದ್ದು. ನಾನು ದುಡ್ಡಿಗೋಸ್ಕರ ಟಕ ಅಂತ ಕುಯ್ಯೋದು. ನಾವು ಮಾಡಿದ್ ನೇತಿನ ಕೆಲ್ಸಕ್ಕೆ 200 ರೂಪಾಯಿ ಕಮ್ಮಿನೇ ಜಾಸ್ತಿನಲ್ಲ. ಕಮ್ಮಿ ತಾನೆ. 3 ವರ್ಷ ಡಿಗ್ರಿ ಓದಿದ್ದೀನಿ. ಒಂದು ಹುಡುಗಿ ಸಹವಾಸ ಮಾಡಿದ್ನಲ್ಲ ನಾನು. ಕೇಳಲ್ಲ ಅಮ್ಮಂಗೆ ಹೇಳಲ್ಲ. ನೀನ್ ಏನು ಕೇಳ್ತಾ ಇರಲಿಲ್ಲ. ಹುಡುಗಿಯೇ ಬರೋಲ್ಲ ಹಿಂದೆ ಕೇಳು ಅವಳಲ್ಲ. ನಮ್ಮ ಅಮ್ಮನ ರೆಡ್ ಮಾಡ್ಬಿಡ್ತಲ್ಲ ನನ್ನ ಬರೇ ಮಕ್ಕಳು. ಅಗೋ ನೀನ್ ಮನ್ಸ್ಬಿಡ್ಕೊಂಡು ಹೇಳ ಕರೆಕ್ಟ್ ಆಗಿ ಇದ್ದಿದ್ದು. ನಮ್ಮ ಅಮ್ಮ ಸುಳ್ಳು ಅಂತದೆ ಅಂತ ಸವಾಸ ಯಾಕೆ ಕೂತ್ಕೊಳ್ಳೋ ಮೇಲೆ
ಅಂತ ಸವಾಸ ನೀನು ಕೂತ್ಕೊ ಮ್ಯಾಗಡೆ ಅವನು ಕೂತ್ಕೊಂತಾನೆ ಕೂತ್ಕೊ ನೀನು ಅಲ್ಲಿ ಅಂತ ಸವಾಸ ಮಾಡಿ ಮಕ್ಕಳೇ ಇಲ್ಲ ಇನ್ನು ಇವ್ನು ಹೋಗಿದ್ದ ಒಂದಷ್ಟು ಜನ ಹುಡುಗಿರಿಂದ ಪಿಜ್ಜಾ ಹೊರ ಏನ್ ಮಾಲು ಅಡುಗೆ ಮಾಡ್ತಾವಳೆ ಏನೋ ಮಟ್ಟೆಯಲ್ಲಿ ಬಿಡೆ ಬಿಡೆ ನೀನು ಅದು ಬಿಟ್ಬಿಟ್ಟು ಬೇರೆ ಮಾಡ್ಕೊಂಬೋದು ಬರಪ್ಪ ಅಲ್ಲಿ ಮಿಷಿ ಕೂಡ ಹೋಗಿ ಸುಳ್ಳೆ ಬಾರ ಮಟ್ಟೆ ಸುಳ್ಳೆ ಸುಳ್ಳೇರ ಬಂದೆ ನೀನು ಎಷ್ಟು ಹೇಳಕ ಬರಲೇ ಯಾವ್ದು ನಾಗ ಎಷ್ಟು ನೀನು ಸುಳಿಯ ಮೊಟ್ಟೆ ಸುಳಿಯಕ್ಕೆ ಬರವೇನಾ ಗಾಯ್ಸ್ ಅದೇನೋ ಮೊಟ್ಟೆ ಮಾಡ್ಕೊಳಕ್ಕೆ ಪ್ರೊಸೀಜರ್ ತೋರಿಸಿ ನೋಡ್ರಿ ಮೊಟ್ಟೆನ ಬೇಯಿಸಿರೋ ಮೊಟ್ಟೆನ ಹಿಂಗೆ ಬೇಯಿಸ್ಕೊಂಡು ಹಿಂಗೆ ಪೀಸ್ ಮಾಡ್ಕೊಬೇಕಂತೆ ಅದೇ ಈ ಥರ ಮಾಡ್ಕೊಳಕ್ಕೆ ಹಿಂಗೆ ಚೆನ್ನಾಗಿ ಬಾಯಿ ಸಿಗ್ಲಿ ಅಂತನಾ ಇದೆಲ್ಲ ಹಾಕ್ಬಾರ್ದು ಏನು ಇದು ಒಳಗಡೆ ಅದು ಹಾಕ್ಬಾರ್ದ ಮತ್ತೆ ಏನು ಮಾಡ್ತೀಯ ಅದನ್ನ ಹಂಗೆ ತಿನ್ನೋದು ಹುಡುಗರಿಗೆ. ಹಂಗೆ ಹಂಚ್ಬಿಡೋದಂತನಾ ಬರೀ ಇದ್ರಾಗೆ ಮಾಡ್ತೀಯ ವೈಟ್ ಇದ್ರಾಗೇನೆ ಎಗ್ ವೈಟಲ್ಲಿ ತಗೊಳ್ಳೆ ಎಷ್ಟು ತಿಂಗಳಾಯ್ತು ನೀನು ಕಾಲೇಜ್ಗೆ ಹೋಗಂಗಾರೆ ಎಕ್ಸಾಮ್ 18ನೇ ತಾರೀಕು ಮುಗೀತಲ್ಲ ಅವತ್ತೇ ಲಾಸ್ಟು ಏನಂತ ಹೇಳೋದಕ್ಕೆ ಬಂಡ ಬಂಡ ಅಲ್ಲ ಕಡೆಯದು ಎಗ್ ಯೋಕ್ ಹಾಗೆ ಅದು ಅನ್ನೋದು ಹಾಂ ತಗ್ಲಾಕಂತ ಇವಾಗ ಗೈಸ್ ಅಡುಗೆ ಸ್ಟಾರ್ಟ್ ಆಯಿತು ಆಮೇಲೆ ಏನು ಹಾಕತ್ತಿದ್ದಿ ಎಣ್ಣೆ ಆಮೇಲೆ ಒಗ್ಗರಣೆ ಹಾಕಬೇಕಾ ಗೈಸ್ ಎಣ್ಣೆಕಾಯಿ ಸಾಸಿವೆ ಹಾಕಾದ್ಮೇಲೆ ಏನೇನಿಲ್ಲ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಹಚ್ಚಿರೋ ಬೆಳ್ಳುಳ್ಳಿ ಹಾಕ್ಬಿಟ್ಟು ನಮ್ಮ ತಾಯಿ ಹಳೆ ಸ್ಟೈಲು ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಳೋದು ಅಂದರೆ ಗೈಸ್ ಉಪ್ಪು ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಗೈಸ್ ಇವಾಗ ಈರುಳ್ಳಿ ಫ್ರೈ ಆದ್ಮೇಲೆ ಮಸಾಲೆ ಹಾಕಂತೇಳಿ ಏನೇನು ನೋಡ್ಕೊಂಡ್ರೆ ಮಸಾಲೆ ಹಾಕು ಖಾರ ಪುಡಿ ಎಷ್ಟು ಚಮಚ ಖಾರ ಪುಡಿ 2 ಚಮಚ ಖಾರ ಪುಡಿ ಆಮೇಲೆ ಅವನ್ನೆಲ್ಲ ತಿಂತಾನೆ ಹಾಗೆ ಆಮೇಲೆ ಗರಂ ಮಸಾಲ ಅದ್ಯಾರೋ ಚಕ್ಕೆ ಲವಂಗ ಪುಡಿ ತೋರಿಸ್ತಾ ಇಲ್ಲ ಇವಳು ಕೊನೆಗೂ ಅದ್ಯಾರೋ ಕಮೆಂಟ್ ಮಾಡಿ ಸುಮ್ಮನೆ ಪಾಪ ಮಾಡಂಗಿರೋ ಪುಡಿ ಮಾಡೋ ಕೈ ಸೋಂಪು ವಾಯ್ಸ್ ಜೋರ ಕೊಡು ನಂಗೆ ಗಂಟ್ಲು ಹೋಗಿದ್ದು ಓದುತ್ತಾನೆ ಎಷ್ಟೋ ಪುಡಿ ಎಷ್ಟು ಅಂತ ಹೇಳ್ಬೇಕು ಒಂದು ಚಿಟಿಕೆ ಅಷ್ಟೇ ಗೈಸ್ ಇಷ್ಟೇ ಧನಿಯಾ ಪುಡಿ 1 ಚಮಚ ಹೋಗಪ್ಪ ಚಪಾತಿ ಹರ್ಕೊಂಡು ನೀನು ಲೇಟ್ ಆಗ್ತದೆ ಇನ್ನು ಅಲ್ಲಿ ಎಂಟು ಆಯಿತು ಅವ್ರೆ ಅಂಕಲ್ ನಾನು ಹೊಸ್ಕೊಂಡು ಕೊಡ್ತೀನಿ ಹೋಗಪ್ಪ ಅಂತ ಚೆನ್ನಾಗಿ ಮಸಿತಾನಂತೆ ನೀರು ಎಷ್ಟೇ ಕ್ಲಾಸು ಇನ್ನು ಅಂಗನವಾಡಿಗೆ ಅಷ್ಟೇನಾ ಅದಕ್ಕೇನು ಮತ್ತೀಗ ಅದು ಕುದಿಬೇಕು ಕುದಿಬೇಕಂತ ತಡಿಯೋ. ಆಯ್ತು ಕುದಿದಲ್ಲಿ ಹೇಳ್ದು ಏನೋ ಎಗ್ ಹೇಳಿದ್ರು ಎಗ್ ಮಸಾಲೆನಾ ಎಗ್ ಮಾಸ ಯಾರೋ ಒಂದು ಹೇಳಿದ್ರು ಅದೊಂದು ಆಯ್ತು ಈ ಥರ ಪೀಸ್ ಮಾಡಿ ಹೊಟ್ಟೆ ಹಾಕಂತವಳೆ ಸಾಲ್ತವೋ ಸಲವೋ ನಮ್ಮಲ್ಲಿ ಗೊತ್ತಾ ಇದ್ದೀವಿ ನೋಡಿ ಎಷ್ಟು ಜನ ಇದ್ದೀವಿ ಅಷ್ಟೇನಾ ಇದೆಲ್ಲ ಚಪಾತಿ ಹೊಸ್ಕೊಂಡು ನಂಗೆ ಇವಾಗ ರೈಸ್ ರೆಡಿ ಆಯ್ತು ಎಗ್ ಮಸಾಲೆ ಇದ್ದೆ ಕತ್ಲೆ ಸ್ವಲ್ಪ ಮುಚ್ಬಿಡೋದಾ ಆರಾದ್ರೆ ನೀನು ಚಪಾತಿ ಮಾಡೋದಕ್ಕೆ ನೋಡಮ್ಮ ಅಲ್ಲಿ ಕೈ ನೋಡಮ್ಮ ನೀನು ಯಾವ ಥರ ಬರ್ತಿದ್ದೇನಮ್ಮ ನೋಡ್ರಿ ಮಿಷಿನ್ ಹೊಡೆದ ಹೊಡಿತಾಳೆ ನೀನು ಯಾವ ಥರ ಥರ ಚಪಾತಿ ಹೊಸ್ತಿದ್ದಿ ಜೀವನದಲ್ಲಿ ಮಾಡಿಲ್ಲಪ್ಪ ನಾನು ಇಲ್ಲ ಹಂಗೆ ದೊಡ್ಡವ್ರಾಗಿ ಹೋಗಿದ್ದೀರಾ ಇಲ್ಲ ಇಲ್ಲ ಕೂತ್ಕೊಳ್ಳಮ್ಮ ಕುಂಡ್ರಿಸ್ತೀನಿ ಇವಾಗ ಅದೊಂದು ಅಲ್ಲ ಹಂಗೆ ದೊಡ್ಡನಾಗ್ಬಿಟ್ಟಿದ್ದಿ ಚಪಾತಿ ಮಾಡಕ್ ಗೊತ್ತದ ನೀನು ಕೇಳು ಇಲ್ಲಪ್ಪ ನಾ ಮಾಡಿಲ್ಲ ದೋಸೆ ಮಾಡಕ್ ಗೊತ್ತದ ಇಲ್ಲ ನಾನು ಕಲ್ತಿಲ್ಲ ಇವಾಗ ಮಾಡ್ಕೊಡ್ತಾಳೆ ತಿನ್ನು ತಿಂತೀನಿ ಬಿಡು ನೋಡು ಆ ಥರ ನನಗೆ ತಿನ್ನೋದು ನನ್ನ ಮಗ ತಾನೆ ಆ ಥರ ಚಪಾತಿ ಹೊಸಿ ನೋಡಿ ಹೆಂಗೆ ಹೊಸಿದ್ದಾಳೆ ಅದು ಆ ಮಾಡಿ ಯಾರು ಕಲ್ಸಿರೋದು ನಾನು ಕಲ್ಸಿರೋದು ಓ ಬೋಲ ಕಳಿಸಿದ್ದಿ ಇಲ್ಲ ಇರಬೇಕು ಅಂದ್ರೆ ಕೊಡ್ಲೇಬೇಕು ನೋಡೋದು ಭಟ್ರು ಬಾಟ್ರು ಸಾಯಂಕಾಲ ಓಡ್ತಾರೆ ಮನೆ ಕಡೆಗೆ. ನಿನ್ನ ಪುಕ್ಲಲ್ಲ ನಾನು ಬೀಟ ನನಗ ಅಮ್ಮ ತಿಳದ್ ಪುಕ್ಲ ನಿನ್ನಂಗೆ ಎತ್ಕೊಂಬಾರ ಹಾಕಿ ಕೊಡಪ್ಪ ತಟ್ಟೆಗೆ ತಿನ್ ಮನೆ ಕಳ್ಳಿ ಏನೋ ಅದ್ ಕಡೆ ಅವ್ರ ಧೈರ್ಯ ಅಂತ ಕಾಡಿ ತಾಂಡದ್ ಬಿಟ್ರೆ ಅಷ್ಟೇ. ಪುಕ್ಲಾತಿ ಪುಕ್ಲ ಈಗ ಆಯ್ತು ಈಗ ನಾನು ಹೋಗಿ ಬ್ಯಾಲ್ಕ್ ಹೋಗಿ ಬರ್ತಿದ್ ನೀನು ಓತಿ ನೀನು ನಾನು ಎಲ್ಲಿ ಬೇಕಾದ್ರೆ ಹೋಗ್ಬಿಡ್ತೀನಿ. ಅದೇ ಗಾಡಿ ತಗೊಂಡು ಬುರ್ 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 ಅಂತೇಳಿ ತಮ್ಮರೆ ನೀರು ಬರವ ನೀವು ನಿಮ್ಗೆ ಒಳ್ಳೆ ಕಷ್ಟ ನೀರು ತಂದ್ಕೊಡಿ ಎಲ್ಲರಿಗೂ ಅಷ್ಟೇ ಊಟಕ್ಕಿಂತ ಮುಂಚೆ ಇನ್ನೇನು ಮಾಡಬೇಡ ಸಾಕು ಇಕ್ಕೋ ಸಿಟ್ರಾಗೆ ಹಾಂ ಯಾವ ಪ್ಲೇಟ್ ಹೆಂಚುತ್ತೆ ಫಸ್ಟು ಇವಳೆ ತನ್ವಿ ಪ್ಲೇಟ್ ಕೊಡಿ ಎಲ್ಲರಿಗೂ ಇರೀ ನಂಗೆ ಯಾಕೆ ಕೊಟ್ಬಿಡಂತೆ ನೀನು ತಿನ್ನಲ್ವಾ ಲಾಸ್ಟ್ ತಾಯ್ಕೊಂಡೈತೆ ಊಟ ಬಿಡ್ಸೋರು. ಅವಳು ತಾಯಕಂದಿದ್ದೆ ಅವಳು ಬಡಿಸ್ಬಿಟ್ಟು ಲಾಸ್ಟ್ಗೆ ನಮ್ಮನೆ ಮುಂಡ್ಬೇಡ ಓದ್ತಿರ್ಬೇಕು ನೀನೇ ಹೇಳಕ್ಕೇನೆ ತನ್ವಿ
ನಮ್ಮ ಮಾಮ ಮನೆಯನ್ನು ಅಪ್ಪಂದು ಇಲ್ಲಿ ಬರವ ಅಂತ ಹಿಂಗ್ ಅಪ್ಪಂದು ಅಂತಿ ಅಲ್ಲ ಇವ್ರ ಅಪ್ಪಂದು ಫಸ್ಟ್ ಅವ್ರಿಗೆ ಕೊಡು ಗೆಸ್ಟಿಗೆ ಕೊಡ್ಬೇಕಣೆ ಅಯ್ಯೋ ಎಲ್ಲ ಕಾಸ್ಬಿಟ್ಟು ಕಂಡ್ರಿ ಅವಳು ಹಿಂಗ್ ಕೊಡ್ಬೇಕು ಹಿಂಗೆ ಯಾವತ್ತಿಂದ ಬುದ್ಧಿ ಕಲ್ತಿದ್ದೆ ಕಳಂಟೆ ಅವ್ರಿಬ್ರು ಮ್ಯಾಲ್ ಗೊತ್ತಾರೆ ನೀವಿಬ್ರು ಮ್ಯಾಲ್ ಬೇಕಾ ಕೆಳಗೆ ಕುತ್ಕೊಳಲ್ಲ ತಿರುಗಿ ಮೇಲೆ ಬಡ್ದು ಬಿಡ್ತೀನಿ ಇವ್ಗ ಕಲ್ನಾಟಕ ಸ್ಕೂಲ್ ಹೋಗ್ಬೇಕಾರೆ ಅಂದ್ರೆ ಸ್ಕೂಲ್ ಬಾಗಿಲು ಇಟ್ಕೊ ಬಡ್ದು ಬಿಡ್ತೀನಿ ಇವ್ಗೆ ಯಾಕೆ ಗಾಳಿ ಬೀಸೋದು ಏನೋ ಯಾರ ತನ ಮಾಡ್ಕೊಂಡ ಪರೀಕ್ಷೆ ಟೈಮು ಬಡ್ದೆ ಅಂದ್ರೆ ರಾತ್ರಿ ಚೆನ್ನಾಗಿರ್ತಾಳೆ ಬೆಳಗ್ಗೆ ಎದ್ದು ರಾತ್ರಿ ಚೆನ್ನಾಗಿರ್ತಾಳೆ ಬೆಳಗ್ಗೆ ಹೊಟ್ಟೆ ಅಂತಾಳೆ ಬೆಳಗ್ಗೆ ಕಾಯಿಲೆ ಬಂದ್ಬಿಡ್ತದ ಶರಕ್ತಾಳ ಹಂಗೇನ ಹೋಮ್ವರ್ಕ್ ಬರೆಯೋದೇನು ಜಾಸ್ತಿ ಕೊಡ್ತಾರ? ಹೋಗಿ ಸ್ಕೂಲ್ ಯಾಕೆ ಕಳ್ಬಿಡ್ತಿ ನೀನ್ ಬರೀ ಅಷ್ಟೊತ್ತಿಗೆ ಯಾಕೆ ಹಾಕೋತಿದ್ದಿ ನೋಡು ಅಷ್ಟೇ ಈ ಮುಡೆ ಅವಳು ರೆಡಿಯಾಗಿ 9 ಗಂಟೆಗೆ ಕೂತಂತ ಅವಳು ಅಂಗನವಾಡಿ 10 ಗಂಟೆಗೆ ಇರೋದಕ್ಕೆ ಆಮೇಲೆ ತಿಂದು ಯಾಕಲ್ಲ ಹಂಗೆ ತಿಂತಿದ್ದಿ ತಿಂದವು ಚೆನ್ನಾಗಿರ್ತದೆ ಲಕ್ಷ್ಮಣ ಅಮ್ಮನೆ ಊಟ ಇದೆಂತದ ಎಗ್ ಮಾಸ್ ಅಂತ ಮಾಡ್ಕೊಂಡ್ರಂತೆ ಯಾವ ಎಗ್ ಮಾಸ ಏನೋ ಅವರಿಬ್ರಿಗೆ ನೋಡು ಕಲ್ತ್ಕೊಳ್ರಿ ಹೆಣ್ಮಗ್ಳನ್ನ ಅವ್ರಿಬ್ರು ಹೆಂಗೋತ ನೋಡಿ ಇವಳು ಹೆಂಗ್ ಸರ್ವ್ ಮಾಡ್ತಾವಳೆ ಬರವ ನಾನು ಇವಳೇ ಮದುವೆ ಆದಪ್ಪ ನೀರ್ ಕೊಡ್ಬೇಕು ನಾನ್ ತಂದಿನೇ ಮದುವೆ ಆಗೋದು ನೋಡು ಎಲ್ಲಾರ್ಗು ಇಕ್ಕೊಟ್ಬಿಟ್ಟು ಲಾಸ್ಟ್ಗೆ ತಾಯಿ ಮನೆ ತಿಂತಾಳು ಅವಳು ಆಮೇಲೆ ನೀನ್ ತಗೋ ಇವಾಗ ಹೆಂಗನಪ್ಪಿ ತಿಂದಿನಪ್ಪಿ ಟೇಸ್ಟ್ ಮಾಡ್ತೀನಪ್ಪಿ ಇಲ್ಲ ಪಿ ತಿಂದ್ ನೋಡಿ ಇವಾಗ ಅಷ್ಟಾಗಿ ಇದೀನಿ ಚೆನ್ನಾಗಿ ಮಾಡೋಣ ಸುಂದರಿ ಸುಳ್ಳು ಹೇಳಂಗಿಲ್ಲ ಚೆನ್ನಾಗಿದೆ ನಿಜವಾಗ್ಲು ಹಂಗದಪ್ಪ ನಾವ್ ಈ ತರ ಗ್ರೇವಿ ಮಾಡಲ್ಲ ಹೊಡೆದ್ಬಿಟ್ಟು ಮಾಡ್ತೀವಿ ಇದು ನಮ್ಮನೆ ಅದು ಮಾಡ್ತಾರೆ ಇದು ಹುಳಿ ತರ ಮಾಡಿರೋದು ಅವರು ಚೆನ್ನಾಗೈತಾನೆ ಎಲ್ಲ ಥರನೂ ಮಾಡ್ತದೆ. ವಿಡಿಯೋ ಮಾಡ್ತಾ ಇದೀವಿ ಅಂದ್ಬಿಟ್ಟು ಡೋ ಮಾಡಂಗಿಲ್ಲ ಹೆಂಗದ ವಸಂತಮ್ಮ ಹಾ ತಿನ್ನು ನನ್ನ ನೆನೆಸ ತಿನ್ನು ಬರೇ ತಂದು ಕೂತ್ಕೊ ಇಲ್ಲಿ ಬರೇ ಬಾ ತಿನ್ನಿವಂತೆ ತಯಾರಿ ತಿಂತ್ಯಾ ಹೋಗಿ ಚಪಾತಿ ತಿನ್ನ ನನಗೆ ಹೆಂಗನ ಮಾಡ್ಕೊ ಹೋಗು ಸಾಕು ಅನ್ನೋದು ಸಾಕಾಗಿರ್ತಾವ ಅಮ್ಮ ಇದು ಬಿಸ್ಕೊಳ್ಕೊಂಡು ತಿನ್ಬೇಕು ಅನ್ನೋ ಚೆನ್ನಾಗಿರ್ತದೆ ಏನೋ ಎಗ್ ಮಾಸ್ ಅಂತ ಎಗ್ ಮಾಸ್ ಕೈ ಚೆನ್ನಾಗೈತೆ ಒಂದ್ಸಲ ಟ್ರೈ ಮಾಡಿರಿ ಸಿಂಪಲ್ಲು 2 ನಿಮಿಷದ ವಿಡಿಯೋ 2 ನಿಮಿಷದ ಮಾಡ್ಬಿಟ್ಟು ರೆಡಿ ಮಾಡ್ಕೊಳ್ಬೋದು ಮೊಟ್ಟೆ ಬೇಯಿಸ್ಬಿಟ್ಟು ಪೀಸ್ ಹೊಡ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕ್ಯೂಸ್ಕೊಂಡು ತಿನ್ಬಿಡೋದು ಹೆಂಗನಪ್ಪಿ ಬಡವ್ರ ಮನೆ ಊಟ ಯಾರ ಮನೆ ಊಟ ಬಡವ್ರ ಮನೆ ಊಟ ಅಯ್ಯೋ ಭಗವಾನೆ ನಾನು ಬಡೇಶ್ವರಲ್ಲ ಏನಿಲ್ಲ ಭಗವಂತ ನಾವು ನೀವು ಸಾವುಕಾರರು ಅಯ್ಯೋ ಯಾವ್ದಿಲ್ಲ ನಮ್ದು ಇದೆ ಇಬ್ರು ಗಂಡು ಮಕ್ಳು ಅಂದ್ಬಿಟ್ಟ ನಮ್ಮ ಅಮ್ಮ ಸಾವುಕಾರರು ಅಂತ ಬಾ ಇಬ್ರು ದುಡಿತಾರಲ್ಲ ಇನ್ನ ದುಡಿತಾರಲ್ಲ ಪಾಪ ಅವ್ರನ್ನ ಓದ್ತಾವ್ರೆ. ಇವ್ರ ಅಣ್ಣ ದುಡಿತಾರಲ್ಲ ಹೌದಾ? ಇಲ್ಲೇ ಬಾಳೆಗೊನೆ ತಾಮನ್ ಕೊಡು ಹಣ್ಣಂಗೆಲ್ಲ ನೋಡು ಕಲಿ ಅವಳ ಎಲ್ಲರೂ ಊಟ ಮಾಡದ ಇವಾಗೆಲ್ಲ ಕಳಿಸ್ತಾ ಇದೀವಿ ಸಂಪ್ರದಾಯಸ್ಥರು ಹೆಣ್ಣು ಇವಳು ಇದ್ಕೊಂಬರವ್ವ ಮುಂದೆ ಸೊಸೆ ತಾಳ ಅಂತ ಇವಳು ಅವಣ್ಣು ಕೊಡು ಫಸ್ಟು ಅವಣ್ಣು ಕೊಡೆ ಚೆನ್ನಾಗಿರೋದು ಕೊಡು ಚೆನ್ನಾಗಿ ಇಟ್ಕೊಂಬಂದು ಎಲ್ಲ ಬಾಡಿಗೆ ಇಟ್ಕೊಂಬಂದಿದ್ದಿ ಚೆನ್ನಾಗಿ ಇಟ್ಕೊಂಬ ಇಟ್ಕೊಳಪ್ಪ ಅವಳಿಗೆ ಅವ್ಳು ಕಿಡಕ್ ಬಂದಿಲ್ಲ ಕೈ ಕೊಡು ಅದೇ ನನಗೆ ಇಪ್ಪತ್ತೀಯ ನನಗೆ ಸುಳ್ಳು ಕೊಡ್ಬೇಕು ಸುಳ್ಳು ಕೊಡು ಅಯ್ಯೋ ಕೊಡವ ಸಾಕು ಬೇಡ ನೋಡು ಎಷ್ಟು ಕೊಡು ಬರೇ ರಿವ್ಯೂ ಕೇಳಿ ಸರ್ವಿಸ್ ಹೆಂಗಿತ್ತು ಅಂತ ಅಣ್ಣನ ಸರ್ವಿಸ್ ಕೇಳಪ್ಪ ಕೇಳು ಹೆಂಗಿತ್ತಣ ಎಲ್ಲ ಅಂತೇನು ಎಲ್ಲ ಕೇಳು ಕೇಳು ಹೆಂಗಿತ್ತಣ್ಣ ರಿವ್ಯೂ ಕೊಡೋನು ಊಟ ನಮ್ಮನೆ ಊಟ ಹೆಂಗಿತ್ತು? ಊಟ ಸರ್ವಿಸು ನಮ್ಮ ಮನೆ ನಮ್ಮ ಅತ್ತೆ ಮಾವಲ್ಲಿ ಹೆಂಗಿತ್ತು ಅಂತ ಕೇಳು 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 ಹೇಳ್ಕೊಂಬಿಡ. ಕೇಳ ನಮ್ಮ ಫ್ರೆಂಡ್ ಕಡೆ ಇವನು ಅಣ್ಣ ಕೇಳು ನೀನು ಅಣ್ಣನ್ ಕೇಳ್ಬೇಕು ಹಿಂಗೇನ ವಿಚಾರಿಸ್ಕೊಂಡ್ ಬಂದವ್ರನ್ನ ಚಿನ್ನ ನೀ ಸೊಸೆ ಆಗಲ್ಲ ನೀನು ನೋಡು ಲವ್ ನೋಡು ಗಂಡ ಕಾಲ ಹತ್ರ ಕೂತ್ಕೊಂಡು ನೋಡು ಗಂಡನ ಕಾಲ ಹತ್ರ ನೋಡಿ ಮ್ಯಾಲ ಓದಿಸ್ಕೊಂಡಿದ್ದಲ್ಲ ನೋಡಿ ನಾನು ನೋಡ್ತೀನಿ ಅಮ್ಮ ಫಸ್ಟು ಕೆಳಗೆ ಕೂತಿರ್ತದೆ ನಾನೇನಾದ್ರು ಹೇಳಿದ್ರೆ ಮ್ಯಾಲ ಕೂತ್ಕೊಳ್ಳೋದು ನಾನು ಹೆಂಗಿದಪ್ಪಿ ಊಟ ಹೆಂಗನ್ಸ್ತು ಚೆನ್ನಾಗಿ ಬಡವ್ರ ಮನೆ ಊಟಕ್ಕಿಂತ ನೀನ್ ತಂದೆ ಚೆನ್ನಾಗಿತ್ತು ಹೌದಾ ಒಬ್ರು ವಸಿತಾ ಇದ್ರು ಒಬ್ರು ಮಾಡೋದು ಇನ್ನೊಬ್ರು ಕಮೆಂಟ್ ಕೊಡೋದು ಹೆಂಗಿತ್ತು ಬರವಾ ನೀನು ತಿನ್ನು ಕುತ್ಕೊಂಡ್ಬಂದೆ ಅಲ್ಲಿ ಅಲ್ಲಿ ಕೂತ್ಕೊ ಸಿಲೆಂಟ್ಗೆ ಚೇರ್ ಮೇಲೆ ಕೂತ್ಕೊ ನೀನು ಸರ್ವಿಸ್ ನಮ್ಮ ಮನೆ ಸರ್ವಿಸ್ ಸೆಂಟರ್ ನೀನು ಸರ್ವಿಸ್ ಏಜೆನ್ಸಿ ಆಮೇಲೆ ಯಾರಾದ್ರೂ ಕೇಸ್ ಹಾಕ್ಬಿಟ್ಟಿರಪ್ಪ ಚೈಲ್ಡ್ ಲೇಬರ್ ಅಂತ ನನ್ನ ಹೆಂಡತಿಗಳು ಆಮೇಲೆ ಹೆಂಡತಿ ಗಂಡನ ಮನೆ ಕೆಲಸ ಮಾಡೋದೇ ತಪ್ಪಿಲ್ಲ ಅಲ್ವೇನೆ ತಾನೇ ಇರೋ ತಿನ್ನಪ್ಪ ಮೊಟ್ಟೆ ಪಲ್ಯ ಅದು ಏನದು ಮೊಟ್ಟೆ ಪಲ್ಯ ಹೋಯ್ತಾ ಒಳಿಕೆ ಹೆಂಗದೆ ಸೂಪರ್ ಆಗದೆ ಏನಪ್ಪ ಸಮಾಚಾರ ಚೆನ್ನಾಗಿದ್ದೇನಪ್ಪ
ಅಯ್ಯೋ ನನ್ನ ಮಗಳು ಮಾಡೋದೆಲ್ಲ ಚೆನ್ನಾಗಿರ್ತದೆ ಕಣ. ಇನ್ನೊಂದು ದಿವಸ ಮಾಡೋದು ನೋಡೋಣ. ಮಾಡ್ತೀನಿ ತಿನ್ನಿವಂತೆ. ಇದೊಂದು ದನ ಕಟ್ಟು. ಇರು ತಾಳ್ಮೆ ಇರೋ ರವಾಟ್ ಇರು. ಅದು ಬರ್ತದಿರು. ಆಮೇಲೆ ನಾನು ಮಾಡ್ತೀನಲ್ಲ. ಆಮೇಲೆ ಇದೊಂದು ದನ ಕಟ್ಟು ಇದೊಂದು ಚೆನ್ನಾಗಿ ಹೋಗ್ತೀವಿ. ಇವಾಗ ಬೆಳಗಾತೈತಿ ಒಂಚೂರು ಚೂರು. ಬೆಳಗಾದ ಒಂಚೂರು ಚೂರು ನೋಡಪ್ಪ. ಕರ್ಗಾಗಿದ್ನ ಮೊದ್ಲು ಕರ್ಗಿದ್ನ. ಇನ್ನೇನು ಕರ್ಗೈತಿ ನೀನು. ಕರ್ಗೆ ಐತಿ ತಗೋ. ಕರ್ಗೆ ನಿಂಗ್ ನೋಡ್ತಿ. ಒಂಚೂರು ಚೂರು ಇವಾಗ ಬೆಳಗಾತೈತಿ. ಕ್ರೀಮ್ ಹಚ್ತೈತಿ ನಮ್ಮ ಮಗಳ ಕಡೆ ಕ್ರೀಮು. ಇದೊಳಗೆ ದನ ಕಟ್ಟು. ನಾನೀಗ ಹೋಗಲ್ಲಪ್ಪ. ಮನೆ ಕೊಡ್ತಿ. ರಯ್ಯ ಮನೆ ಕಡೆ ನಡಿಯ. ನೀನು ದನ ಕಟ್ಟಬೇಕು ನೀನು. ಬೇಡ ಕಟ್ಬಿಡ ಸುಮ್ಮನೆ ಮನಿಕೋ. ಕುರಿ ಕಟ್ಬಿಟ್ಟು ಹೋಗ್ತೀನಿ ಇವತ್ತು. ಏನವ ಯಾಕೆ ಕುರಿ ಕಟ್ಬಿಟ್ಟಿ ಹೋಗ್ಬೇಕು. ರಿಯಾ ಟೈಮ್ ಆಯ್ತು ಅಪ್ಪ. 9:30 ಆಗೋಯ್ತು. ಮನೆ ವರ್ಷ 10:30 ಆಗ್ತದೆ. ಸಿಗೋಣ ಇನ್ನೊಂದ್ಸಲ ಎಲ್ಲರೂ ಸಿಟಿ ಕಡೆ ಯೂನಿವರ್ಸಿಟಿ ಕಡೆ. ಗೈಸ್ ಫೋನ್ ಕೊಡ್ಸಿ ಮಹಾಪ್ರಭು. ಊಟ ಹೆಂಗಿತ್ತು ಗೊತ್ತಿಲ್ಲ. ಬಾಯ್ ಬಾಯ್. ಇವೊಂದು ಅಕೌಂಟ್ ಸೈಡ್ ಆಗಿರ್ತೀನಿ. ಸಪೋರ್ಟ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬೈ ಬೈ. ಹೋಗ್ತೀಯಾ ಗೈಸ್? ನಾನು ಮಾತಾಡಕ್ಕೆ ಬಿಟ್ಟಿಲ್ಲ ಅವನು. ಹೆವಿ ಮಾತು ಕಲ್ಸ್ಬಿಟ್ಟವನೆ. ನೆಕ್ಸ್ಟ್ ಟೈಮ್ ನಾನು ಅವನ ಜೊತೆ ಬ್ಯಾಟಲ್ ಸ್ಟಾರ್ಟ್ ಮಾಡ್ತೀನಿ. ಎಕ್ಸಾಮ್ ಮುಗಿಸ್ಕೊಂಡು ಯೂನಿವರ್ಸಿಟಿ ತಿರ್ಗ ನಾಳೆಯಿಂದ ಹಾಸ್ಟೆಲ್ ಊಟನೇ. ಒಳ್ಳೆದಾಗಲಿ, ಚೆನ್ನಾಗಿರ್ಲಿ. ಬಾಯ್ ಬಾಯ್. ಸಿಗೋಣ. ಯೂನಿವರ್ಸಿಟಿ ಕಡೆ ಮುಂದೆ ಫೋನ್ ಮಾಡ್ತೀನಿ. ಒಂಚೂರು ಇನ್ಫ್ಲೂಯೆನ್ಸ್ ಇದ್ರೆ ಏನಾದ್ರು ಡಾಕ್ಯುಮೆಂಟ್ಸ್ ಸೈನ್ ಏನಾದ್ರು ಬೇಕಾದ್ರೆ ಬರ್ತೀವಿ. ಬರ್ರಿ ಗಾಯ್ಸ್. ಅಷ್ಟೇ ಇವತ್ತಿನ ವಿಡಿಯೋ. ಚೆನ್ನಾಗಿ ತೋರಿಸಿ ಟ್ರೈ ಮಾಡ್ರಿ. ಹೆಂಗೈತು? ಸಖತ್ತಾಗಿ ಮಾಡ್ಕೊಟ್ಟಿಲ್ಲ ಒಂದು ರೌಂಡು. ಚೆನ್ನಾಗೈತೆ ಒಳಗಡೆ. ಚೆನ್ನಾಗಿತ್ತಾ? ಎಂಥದೋ ಲಾಸ್ಟ್ ನೋಡ್ರಿ ಎಲ್ಲ ಆದ್ಮೇಲೆ ಇವ್ರಲ್ಲ ಇಬ್ರು ತಿಂತವ್ರೆ. ಇನ್ನು ಇವಾಗ ತಿಂತವ್ರೆ. ನಮ್ದೆಲ್ಲ ಮುಗೀತು ಈ ವಿಡಿಯೋದಾಗ. ಅಷ್ಟೇ. ಟಾಟಾ ಬೈ ಬೈ. ಟಾಟಾ ಬಾಯ್ ಬಾಯ್. ಆಮೇಲೆ Like my famous